ನನಗ್ಯಾರೂ ಕೂಡ ದುಡ್ಡಿನ ಆಫರ್ ಕೊಟ್ಟಿಲ್ಲ, ಬೆದರಿಕೆ ಹಾಕಿಲ್ಲ. ಪಕ್ಷೇತರ ಶಾಸಕರಿಗೆ ಆಮಿಷ ಬೆದರಿಕೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮೇಲುಕೋಟೆಯ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಕೊಟ್ಟಿರುವಂತಹ ಸ್ಪಷ್ಟನೆ ಇದು. ಚುನಾವಣೆ ಅಂದ್ರೆ ಸಂಪರ್ಕಿಸಿ ವೋಟ್ ಕೇಳೋಕೆ ಬರ್ತಾರೆ, ವೋಟ್ ಕೇಳೋದ್ರಲ್ಲಿ ಏನ್ ತಪ್ಪಿದೆ ಅಂತ ಹೇಳಿ ದರ್ಶನ್ ಪುಟ್ಟಣ್ಣಯ್ಯ ಪ್ರಶ್ನೆ ಮಾಡಿದ್ದಾರೆ. ಯಾಕೆ ಹೀಗೆ ಹೈ ಡ್ರಾಮಾ ಮಾಡ್ತಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದ್ದಾರೆ. ನನಗೆ ಮಾತಾಡಿದ್ರು, ಇಲ್ಲ ಅಂತ ಹೇಳ್ತಿಲ್ಲ, ಕೇಳಿದ್ರು ಯಾರಾದರೂ ಬಂದು ಮಾತಾಡಿದ್ರ ಅಂತ. ಹೌದು ಮಾತಾಡಿದ್ವಿ ಅಂತ ಹೇಳಿದೆ ಅಷ್ಟೇ. ಆಮೇಲೆ ಅವರು FIR ರಿಜಿಸ್ಟರ್ ಮಾಡ್ತೀವಿ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿದ್ರು. ಅರೆ ನನಗೆ ಬೆದರಿಕೆ ಹಾಕಿರೋ ನಾನೇ ಹೇಳ್ತಾ ಇದ್ದೀನಿ, ನನಗೆ ಯಾರು ಬೆದರಿಕೆ ಹಾಕಿಲ್ಲ ಅಂತ ಇನ್ನೇನು ಕೇಳಲಿ? ಅವ್ರು ಹೇಳಲಿ, ನನಗೆ ನಾನೇ ಹಾಕ್ಸ್ಕೊಂಡಿಲ್ವಲ್ಲ. ಅಯ್ಯೋ, ಪುನಃ ಅದನ್ನೇ ಕೇಳ್ತಿರಲ್ಲ. ಕ್ಲಾರಿಫೈ ಮಾಡಿದ್ವಿ ಲಾಸ್ಟ್ ಟೈಮ್ ನಿಮಗೆ. ಡೆಮಾಕ್ರಸಿಯಲ್ಲಿ ಅವ್ರು ವೋಟ್ ಕೇಳೋದು ಕರೆಕ್ಟು. ಅವ್ರು ವೋಟ್ ಕೇಳಿದ್ದಾರೆ. ನನಗೆ ಯಾವ ಥರದ ಬೆದರಿಕೆ ಹಾಕಿಲ್ಲ, ನನಗೆ ಯಾವ ಥರ ಆಮಿಷನೂ ಒಟ್ಟಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ಕೇಳಿ. ಸುಳ್ಳಲ್ಲ, ಕಾಂಟ್ಯಾಕ್ಟ್ ಮಾಡಿರೋದು ಅಂತ ಹೇಳಿದ್ದಾರೆ. ನನಗೆ ಫೋನ್ ಮಾಡೇ ನಾನು ರವಿ ಅವರು ಫೋನ್ ಮಾಡೇ ನನಗೆ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದಾರಾ ಅಂತ ಕೇಳಿದ್ರು. ಹೌದು, ಇಲ್ಲಪ್ಪ, ಕರೆಕ್ಟು. ಈಗ 3 ನಿಮಿಷ ಹೇಳ್ತಾ ಇದ್ದೀರಿ, ದುಡ್ಡು ಕೊಟ್ಟಿದ್ದಾರಾ, ಬೆದರಿಕೆ ಹಾಕಿದಾರಾ, ಕಾಂಟ್ಯಾಕ್ಟ್ ಮಾಡಿದಾರಾ ಅಂತ. ಒಂದು ನಿಮಿಷ ಕಾಂಟ್ಯಾಕ್ಟ್ ಮಾಡಿದಾರಾ ಅಂತ. ಫಸ್ಟ್ ವಿಷಯ ಕರೆಕ್ಟು, ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಇನ್ನೆರಡು ವಿಷಯ, ನನಗೆ ಯಾರು ಬೆದರಿಕೆನೂ ಹಾಕಿಲ್ಲ, ದುಡ್ಡು ಆಫರ್ ಮಾಡಿಲ್ಲ, ಅಷ್ಟೇ. ನೆಕ್ಸ್ಟ್ ಕ್ವೆಶ್ಚನ್ ಹೇಳಿ. ದೂರು ಕೊಟ್ಟಿದ್ದಾರೆ, ಅದು ಯಾಕೆ ಮಾಡಿದ್ದಾರೆ ಅಂತ ನಾನು ಅವ್ರನ್ನ ಕೇಳ್ಕೊಳ್ತೀನಿ. ನಮ್ಮನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಮಾಡಿರೋದು ಅವರು. ಇಲ್ಲ, ಅದೇ ಅವ್ರು ಈಗ ನಂದೊಬ್ಬಂದೇ ವಿಷಯ ಕೊಟ್ಟಿಲ್ಲ, ನಂದೊಂದೇ ವಿಷಯದಕ್ಕೆ ಅವರು ಇದಕ್ಕೆ FIR ಹಾಕಿಲ್ಲ. ಎಲ್ಲ ವಿಷಯದ ಬೇರೆಯವ್ರಗಳಿಗೆ ಏನೇನಾಗಿದೆ ನನಗೆ ಗೊತ್ತಿಲ್ಲ, ಆಯ್ತಲ್ವೇ? ಅದನ್ನೆಲ್ಲ ಸೇರಿಸ್ಕೊಂಡೆ ಅವರು ಕಂಪ್ಲೇಂಟ್ ಕೊಟ್ಟಿರೋದು. ಬಟ್ ನಾನು ಹೇಳ್ತೀನಲ್ಲ, ಒಂಥರ ನನಗೆ ಒಂದು ಹೈ ಡ್ರಾಮಾ ಇದು. ನಾರ್ಮಲ್ ಆಗಿ ಎಲೆಕ್ಷನ್ ನಡೆಸ್ಕೊಂಡು ಹೋಗ್ಬೋದು, ಯಾಕೆ ಇಷ್ಟು ಲೆವೆಲಲ್ಲಿ ಈ ಥರ ನಡೆಯುತ್ತೆ ಅಂತ ನನಗಂತೂ ಅರ್ಥ ಆಗಲ್ಲ. ನನಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.